ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವಿನ ಅನುದಾನದ ಸಂಘರ್ಷ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಇಷ್ಟು ದಿನ ತೆರಿಗೆ ಪಾಲು ವಿಷಯದಲ್ಲಿ ಸಮರ ಸಾರಿದ ಸಿಎಂ ಸಿದ್ದರಾಮಯ್ಯ ಈಗ ನಬಾರ್ಡ್ ಸಾಲದ ವಿಚಾರವಾಗಿ ಕೇಂದ್ರದ ವಿರುದ್ಧ ಸಿಡಿದಿದ್ದಾರೆ. ಕೋಟಿ ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಬಹುಮತದ ಕಾಂಗ್ರೆಸ್ ಸರ್ಕಾರ ಮತ್ತು ಮೋದಿ ನೇತೃತ್ವದ ಎನ್ಡಿಎ ಕೇಂದ್ರ ಸರ್ಕಾರದ ಮಧ್ಯೆ ಸಾಲದ ಸಮರ ಶುರುವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ನಬಾರ್ಡ್ ಸಾಲ ಸಂಘರ್ಷ 3 ದಿನಗಳಿಂದ ಮಿತಿಮೀರುತ್ತಿದೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನೀಡುವ ಸಾಲದ ಮೊತ್ತಕ್ಕೆ ಕೇಂದ್ರ ಸರ್ಕಾರ ಕಡಿವಾಣ ಹಾಕಿದೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಸೀದಾ ಮೋದಿ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ. ನಬಾರ್ಡ್ ಸಾಲಕ್ಕೆ ಕತ್ತರಿ ಹಾಕಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲೂ ಕೇಂದ್ರದ ವಿರುದ್ಧ ಗುಡುಗಿದ್ರು. ಹೋದ ಸಾರಿ ನಬಾರ್ಡ್ನಿಂದ ಪುನರ್ಧನ ಕೊಡ್ತಕ್ಕಂಥದ್ದು 5,600 ಕೋಟಿ. ಎಷ್ಟು? 5,600 ಕೋಟಿ. ನಮ್ಗೆ ಈ ವರ್ಷ ನಿಗದಿ ಮಾಡಿದ್ದೇವೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ನಬಾರ್ಡ್ನವರು ಅಂದರೆ 2,340 ಕೋಟಿ. ಎಷ್ಟು ಕಡಿಮೆ ಆಯಿತು? ನಾಟ್ ಇವನ್ 50% ಆಫ್ ಇಟ್. ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನೀವು ಕೇಳಬೇಕಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆದರೆ ಕೇಳೋರು ಯಾರು? ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೇಳಬೇಕಾ ಬೇಡ? ನಾನು ಕೇಳೋದು ಒಂದು ಭಾಗ, ಇವ್ರದ್ದು ಕೇಳಬೇಕಲ್ವ? ಇವರು ಜನಪ್ರತಿನಿಧಿಗಳಲ್ಲ. ಸೊ ಇದನ್ನು ಕೇಳದೇನೆ ನೀವು ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನೀವು ಕೂತ್ಕೊಬಿಟ್ರೆ. ನಬಾರ್ಡ್ ಸಾಲಕ್ಕೆ ಕತ್ತರಿ ಹಾಕಿರುವುದಕ್ಕೆ ಕೇಂದ್ರ ಸಚಿವರು, ಬಿಜೆಪಿ ಸಂಸದರು ಕಾರಣ. ಅವರು ಯಾಕೆ ಕರ್ನಾಟಕದ ಪರ ತುಟಿ ಬಿಚ್ಚುತ್ತಿಲ್ಲ ಅಂತ ನೇರವಾಗಿ ವಾಗ್ದಾಳಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಕಲಿಗಳು. ಕರ್ನಾಟಕದ ಬಗ್ಗೆ ಇವ್ರ ಧೋರಣೆ ಏನು, ರೈತರ ಬಗ್ಗೆ ಇವ್ರ ಧೋರಣೆ ಏನು? ಸೊ ಇದು ಸಂಪೂರ್ಣವಾಗಿ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ 19 ಜನ ಜೋಶಿಯವರು, ಕುಮಾರಸ್ವಾಮಿಯವರು ಅಥವಾ ದೇವೇಗೌಡರಂಥ ಸೀನಿಯರು ಇವರು ಪಾರ್ಲಿಮೆಂಟಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಮಾತನಾಡತಕ್ಕಂಥದ್ದು ಈ ದಿನ ಮಾತಾಡಬೇಕಲ್ಲ. 3,240 ಕೋಟಿ ಹಣ ಕಡಿಮೆ. ದಟ್ ವರ್ಕ್ಸ್ ಔಟ್ ಟು ಬಿ 58% ಲೆಸ್ ದೆನ್ ದಿ ಪ್ರೀವಿಯಸ್ ಇಯರ್ ಅಲೋಕೇಶನ್. ಇದರಿಂದ ರೈತರಿಗೆ ಸಾಲ ಸೌಲಭ್ಯ ದೊರಕತಕ್ಕಂಥದ್ದು ಕಡಿಮೆ ಆಗ್ತದೆ. ಕೇಂದ್ರದ ಹಣಕಾಸು ಸಚಿವೆಗೂ ಕೂಡ ಪತ್ರ ಬರೆದಿದ್ದೇನೆ, ಅವರಿಂದಲೂ ಕೂಡ ಉತ್ತರ ಬಂದಿದೆ. ಕೇಂದ್ರ ಸರ್ಕಾರ ನಬಾರ್ಡ್ ನೆರವಿಗೆ ಕತ್ತರಿ ಹಾಕಿದೆ ಅಂತ ಕಾಂಗ್ರೆಸ್ ನಾಯಕರು ನೇರ ವಾಗ್ದಾಳಿ ಮಾಡುತ್ತಿದ್ದಾರೆ. ಆದರೆ ಯಾವ ಬಿಜೆಪಿ ನಾಯಕರು ಈ ಬಗ್ಗೆ ಉತ್ತರ ಕೊಡ್ತಿಲ್ಲ. ರಾಜಕೀಯ ಏನಾದರೂ ಇರಲಿ, ಮೊದಲು ನಬಾರ್ಡ್ ನೆರವಿಗೆ ಕತ್ತರಿ ಬಿದ್ದಿರೋದ್ರಿಂದ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗುತ್ತೆ, ಯಾರಿಗೆಲ್ಲ ಅನ್ಯಾಯ ಆಗುತ್ತೆ, ಅಷ್ಟಕ್ಕೂ ಏನಿದು ನಬಾರ್ಡ್ ನೆರವು, ರಾಜ್ಯ ಸರ್ಕಾರ ಕೇಳಿದ್ದೆಷ್ಟು, ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದ ಹಣ ಎಷ್ಟು, ಕೊಟ್ಟಿದ್ದೆಷ್ಟು ಅಂತ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳನ್ನ ನಿಯಂತ್ರಿಸುತ್ತೆ. ಅದೇ ಥರ ನಬಾರ್ಡ್ ರಾಜ್ಯದಲ್ಲಿರುವ ಸಹಕಾರ ಅಪೆಕ್ಸ್ ಬ್ಯಾಂಕ್, ಡಿಸಿಸಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ನಿಯಂತ್ರಿಸುತ್ತೆ. ಈ ಬ್ಯಾಂಕ್ಗಳ ಮೂಲಕ ಕೃಷಿ, ನೀರಾವರಿ, ಡೈರಿ, ರೇಷ್ಮೆ, ಕೋಳಿ, ಕುರಿ ಸಾಕಾಣಿಕೆಗೆ ಸಾಲ ನೀಡುತ್ತೆ. ಜೇನು ಸಾಕಣೆ, ಮೀನುಗಾರಿಕೆ, ಪಶುಸಂಗೋಪನೆಗೆ ಸಾಲ ನೀಡುತ್ತೆ. ಗ್ರಾಮೀಣ ಜನರ ಸ್ವ ಉದ್ಯೋಗಕ್ಕೂ ಸಾಲ ನೀಡುತ್ತೆ ನಬಾರ್ಡ್. ಅಷ್ಟೇ ಅಲ್ಲ, ಬೆಳೆ ಸಾಲ, ಸಬ್ಸಿಡಿ, ಕೃಷಿ ಯಂತ್ರ ಖರೀದಿಗೂ ಸಹಕಾರಿಯಾಗಲಿದೆ. ಇದಕ್ಕಾಗಿಯೇ ನಬಾರ್ಡ್ 4.5% ಬಡ್ಡಿದರದಲ್ಲಿ ರಾಜ್ಯಗಳಿಗೆ ಸಾಲ ವಿತರಣೆ ಮಾಡುತ್ತಿದ್ದು, ಸಾಲ ಮರುಪಾವತಿಗೆ ರಾಜ್ಯಗಳಿಗೆ 15 ವರ್ಷ ಸಮಯಾನೂ ಕೊಡುತ್ತೆ. ಅಂದಹಾಗೆ ನಬಾರ್ಡ್ನಿಂದ 2022-23 ಸಾಲಿನಲ್ಲಿ 5,550 ಕೋಟಿ ಸಾಲ ಸಿಕ್ಕಿತ್ತು. 2023-24ಕ್ಕೆ 5,600 ಕೋಟಿ ಸಾಲ ನೀಡಿತ್ತು. ಈ ವರ್ಷ ರಾಜ್ಯ ಸರ್ಕಾರ 9,200 ಕೋಟಿ ಸಾಲ ಕೇಳಿತ್ತು. ಆದರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ನಬಾರ್ಡ್ 2,340 ಕೋಟಿ ಕೊಟ್ಟಿದೆ. ನಬಾರ್ಡ್ನಿಂದ ಸಾಲ ಕಡಿಮೆಯಾದರೆ ಕರ್ನಾಟಕಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅನ್ನೋದು ಸರ್ಕಾರದ ವಾದ. ಇದು ಬಹುತೇಕ ಸತ್ಯಾನೂ ಹೌದು. ರಾಜ್ಯ ಸರ್ಕಾರ 5 ಲಕ್ಷದವರೆಗೆ ಬಡ್ಡಿರಹಿತ ಸಾಲ ನೀಡುತ್ತಿದೆ. 5ರಿಂದ 15 ಲಕ್ಷದವರೆಗೆ 3% ಬಡ್ಡಿದರದಲ್ಲಿ ಸಾಲ ನೀಡುತ್ತಿದೆ. ನಬಾರ್ಡ್ ನೆರವು ಸಿಗದಿದ್ದರೆ ಸಾಲ ನೀಡಲು ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಸಾಲ ಸಿಗದಿದ್ದರೆ ಅಗತ್ಯಕ್ಕೆ ತಕ್ಕಂತೆ ಕೃಷಿ ಚಟುವಟಿಕೆಗಳು ನಡೆಯಲ್ಲ. ಬಿತ್ತನೆ ಬೀಜ, ರಸಗೊಬ್ಬರ, ಯಂತ್ರಗಳ ಖರೀದಿಗೆ ಸಂಕಷ್ಟವಾಗಲಿದೆ. ರೈತರಿಗೆ 25,000 ಅಲ್ಪಾವಧಿ ಬೆಳೆ ಸಾಲ ನೀಡುವುದು ಕಷ್ಟವಾಗಲಿದೆ. ಆಹಾರ ಧಾನ್ಯ ಉತ್ಪಾದನೆ ಕುಸಿತವಾಗಿ ಆರ್ಥಿಕ ನಷ್ಟವಾಗಬಹುದು. ಸಾಲ ವಂಚಿತ ರೈತರು ಖಾಸಗಿ ಸಾಲಕ್ಕೆ ಮೊರೆ ಹೋಗಬಹುದು. ಅಂದಾಜು ರಾಜ್ಯದ 35 ಲಕ್ಷ ರೈತ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಬಹುದು ಅನ್ನೋದು ಲೆಕ್ಕಾಚಾರ.
ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಏನಲ್ಲ, ಎಲ್ಲವೂ ಗೊತ್ತಿದೆ. ಆದರೂ ನಬಾರ್ಡ್ನಿಂದ ಸಿಗುವ ಸಾಲಕ್ಕೆ ಕೇಂದ್ರ ಸರ್ಕಾರ ಮಿತಿ ಹೇರಿದೆ. ಈಗ ಕಳೆದ ವರ್ಷ ಕೊಟ್ಟಂತೆ ಕನಿಷ್ಠ 5,600 ಕೋಟಿ ರೂಪಾಯಿಗಳನ್ನಾದರೂ ಮಂಜೂರು ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರಿಗೂ ನವೆಂಬರ್ 14ರಂದೇ ಪತ್ರ ಬರೆದಿದ್ದರೂ ಇಲ್ಲಿವರೆಗೆ ಪ್ರತಿಕ್ರಿಯೆ ಬಂದಿಲ್ಲ. ಪ್ರಧಾನಿ ಸೇರಿ ಕೇಂದ್ರ ಸಚಿವರ ಭೇಟಿಗೆ ಸಿಎಂ ನಿರ್ಧಾರ. ದೆಹಲಿಯಲ್ಲಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಲು ಸಿಎಂ ಸಮಯ ಕೇಳಿದ್ದಾರೆ. ಇನ್ನು ನವೆಂಬರ್ 26ಕ್ಕೆ ರಾಷ್ಟ್ರೀಯ ಮಟ್ಟದ ಸಹಕಾರ ಸಮ್ಮೇಳನದಲ್ಲಿ ಸಿಎಂ ಭಾಗಿಯಾಗಲಿದ್ದು, ಅಲ್ಲಿ ಸಹಕಾರ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡ್ತೀವಿ. ನವೆಂಬರ್ 26ರಿಂದ 30ರ ಒಳಗೆ ಪ್ರಧಾನಿ ಮೋದಿ ಅವರ ಭೇಟಿಗೂ ಸಮಯ ಕೇಳಿದ್ದು, ನಿಯೋಗದ ಜೊತೆ ಹೋಗಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈ ವರ್ಷ 2,340 ಕೋಟಿ ಅಂದರೆ 58% ಕಡಿಮೆ ಆಗ್ಬಿಟ್ಟದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ, ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಅವರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾಳಗ ಇದೇ ಮೊದಲಲ್ಲ. ಬಾಕಿ ಜಿಎಸ್ಟಿ ಹಂಚಿಕೆ ವಿಷಯದಲ್ಲಿ ಸಮರ ನಡೆದಿತ್ತು. ಬಜೆಟ್ ಪಾಲಿನಲ್ಲೂ ರಾಜ್ಯಕ್ಕೆ ಅನ್ಯಾಯವಾಗಿತ್ತು. ರಾಜ್ಯ ಮತ್ತು ಕೇಂದ್ರ ಕಾಮಗಾರಿಗಳಿಗೆ ಅನುದಾನ ವಿಳಂಬ ಅಂತ ಸಮರ, ಬರ ಪರಿಹಾರ ಬಿಡುಗಡೆಯಲ್ಲೂ ತಾರತಮ್ಯ ಅಂತ ಸಮರ ನಡೆದಿತ್ತು. ಈಗ ನಬಾರ್ಡ್ ನೆರವಿನ ವಿಷಯದಲ್ಲೂ ಸಮರ ಶುರುವಾಗಿದ್ದು, ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.